ಡಲ್ಲು 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 ಹಿಡ್ಕೊಂಡ್ಲ ಮಾರ್ನಿಂಗ್. ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ನಾನು ಲಾಸ್ಟ್ ಮಂತ್ ವೆಸ್ಟ್ ಬೆಂಗಾಲ್ ಒಂದು ಹಳ್ಳಿಗೆ ನನ್ನ ಫ್ರೆಂಡ್ ಮದುವೆಗೆ ಅಂತ ಹೋಗಿದ್ದೆ. ಆ ಫ್ರೆಂಡ್ ಮದುವೆಗೆ ಹೋದಾಗ ಅಲ್ಲಿ ಹಳ್ಳಿನಲ್ಲಿ ವಾಕ್ ಮಾಡಬೇಕಾದ್ರೆ ನಾವು ಒಂದು ಹಟ್ ನೋಡಿದ್ವಿ. ಆ ಹಟ್ ಹತ್ರ ಏನು ಮಾಡ್ತಾ ಇದ್ರಪ್ಪ ಅಂದರೆ ಏಕೆ ಭಯ್ಯ ಏನಂತಾರೆ ಇದನ್ನ? ಅದೇ ಬೆಲ್ಲ ಮಾಡಿದವ್ರು. क्या बोलता है भैया? ये नेम तो ಸ್ವೀಟಾ ಬೆಲ್ಲ ये स्वीट है. स्वीट स्वीट नहीं है. मीठी रहता है क्या ये? हाँ, मीठा तो होता है. नीरा है वो वाला ವೈಟ್ दे दो. ಅಲ್ಲ ಕಣಲ್ಲ, ಅದು ನೀರು ಕುಡಿಯೋಕ್ಕೆ. ನೀರು ಕುಡಿಯೋಕ್ಕೆ ಆಗಲ್ಲ, ನೀರ ಕುಡಿಯೋಕೆ ಕರ್ಕೊಂಬಂದವನು ಇಲ್ಲಿ ಕೃಷ್ಣ. ನೋಡ್ಬೇಕು ಇನ್ನು. ಇಲ್ಲಿ ನೋಡಿದ್ರೆ ಪಾಕ ಬೇರೆ ಕಾಯ್ತಾ ಐತೆ. ಎಲ್ಲ ಹಾಕ್ತಾರೋ ನಮ್ಮನ್ನ. ನಮ್ಮ ಹುಡುಗ ನೀರು ಕುಡಿಯೋಕೆ ಯಾಕೆ ಆಗ್ತಿಲ್ಲ ಅಂತವನೆ ಅಂದರೆ ಇಲ್ಲಿ ಅಷ್ಟು ಕೋಲ್ಡ್ ಇತ್ತು, ಅದಕ್ಕೆ ನೀರೇ ಕುಡಿಯೋಕೆ ಆಗ್ತಿಲ್ಲ. ನೀರ ಕಡೆ ಕರ್ಕೊಂಡು ಬಂದಿದ್ಯಲ್ಲ ಅಂತವನೆ. ಕುಡಿಯೋ ಸ್ವಲ್ಪ. ಹಾಂ, ಡಲ್ಲು 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 ಹಿಡ್ಕೊಂಡ್ಲ. ಹೇ ಮಾರ್ನಿಂಗ್. ರೋಡ್ ಹತ್ರ ಕಾಣ್ತಿದೆಯಲ್ಲ, ಈ ಮರಗಳಿಂದನೇ ಆ ನೀರನ್ನು ಎಕ್ಸ್ಟ್ರಾಕ್ಟ್ ಮಾಡಿರೋದು. ಈ ನೀರ ಏನೇ ಅಂದರೂ ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಕುಡಿಬೇಕು. ಸೂರ್ಯ ಹುಟ್ಟಿದ ಮೇಲೆ ಕುಡಿದ್ರೆ ಫರ್ಮೆಂಟೇಷನ್ ಆಗಿಬಿಟ್ಟು ಕಿಕ್ಕೊಡೆ ಥರ ಆಗುತ್ತೆ. ಅದಕ್ಕೆ ಯಾವಾಗಲೂ ಬೆಳಿಗ್ಗೆನೇ ಕುಡಿಬೇಕು. ಇದ್ರ ಹೆಲ್ತ್ ಬೆನಿಫಿಟ್ಸ್ ಏನಪ್ಪ ಅಂದರೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ಹೀಟ್ನ ಕಮ್ಮಿ ಮಾಡುತ್ತೆ, ಬಾಡಿ ಹೀಟ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ಇದನ್ನು ಬೇಸಿಗೆನಲ್ಲಿ ಕುಡಿಯೋಕ್ಕೆ ಪ್ರಿಫರ್ ಮಾಡ್ತಾರೆ. ಕಾಣ್ತಿದ್ದಿಲ್ಲ, ಇದು ಕೂಡ ಶೇಂದಿಯಿಂದನೇ ಮಾಡಿರೋದು. ಚೆನ್ನಾಗಿ ಕಾಯಿಸಿ ಕಾಯಿಸಿ ಪಾಕದ ಥರ ಮಾಡೋರೆ. ಇದನ್ನು ಸ್ವೀಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆದರೆ ಇದನ್ನು ನಾನು ಟೇಸ್ಟ್ ಮಾಡಿ ಹೇಗೈತೆ ಅಂತ ನೋಡ್ತಿದ್ದೀನಿ. ಕೃಷ್ಣ 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 ಹೆಂಗಿದೆ ಕೃಷ್ಣ? ಜೇನುತುಪ್ಪ ಇದ್ದಂಗೆ. ಹೌದಾ? ನೋಡಿ, ಇಲ್ಲಿ ಸ್ವೀಟ್ಗೆಲ್ಲ ಪಾಕ ಯೂಸ್ ಮಾಡೋರಲ್ಲ. ಇವಾಗ ಜಸ್ಟ್ ನಾನೇನು ಕುಡಿದ್ನಲ್ಲ ಅದೇ ಪಾಕನೇ ಇದಕ್ಕೆಲ್ಲ ಯೂಸ್ ಮಾಡಿರೋದು. ಅದಕ್ಕೆ ಇವರು ಬೆಳಗ್ಗೆನೇ ಅಷ್ಟೊಂದು ಸ್ವೀಟ್ ತಿಂದರೂ ಇವ್ರಿಗೇನು ಕಾಯಿಲೆ ಬರಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.